Hello students, welcome to RH Chemistry. So in today's KCET and NEET Final Punch 2021 Thermodynamics chapter discuss ಮಾಡ್ತಾ ಇದ್ದೀನಿ. ಸೊ ಎಕ್ಸಾಂಪಲರ್ ಪ್ರಾಬ್ಲಮ್ ಪಾರ್ಟ್ 1 ಡಿಸ್ಕಸ್ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಥರ್ಮೋಡೈನಮಿಕ್ಸ್ ಇಸ್ ನಾಟ್ ಕನ್ಸರ್ನ್ಡ್ ಅಬೌಟ್ ಥರ್ಮೋಡೈನಮಿಕ್ಸ್ ಅಂದ್ರೇನು, ಇದರಲ್ಲಿ ಕೆಮಿಕಲ್ ರಿಯಾಕ್ಷನ್ ಹೇಗೆ ಪ್ರೊಸೀಡ್ ಆಗ್ತದೆ ಅನ್ನೋದನ್ನು ಕಲಿತೀವಿ, ಫಿಸಿಬಿಲಿಟಿ ಆಫ್ ಕೆಮಿಕಲ್ ರಿಯಾಕ್ಷನ್, ಎನರ್ಜಿ ಚೇಂಜ್, ಎಂಟ್ರೋಪಿ ಚೇಂಜ್, ಆಲ್ ದೀಸ್ ವಿಲ್ ಡಿಸ್ಕಸ್. ಬಟ್ ರಿಮೆಂಬರ್, ರೇಟ್ ವಿಲ್ ನೆವರ್ ಡಿಸ್ಕಸ್. ರೇಟಿಗೆ ನಮಗೆ ಸಪರೇಟ್ ಚಾಪ್ಟರ್ ಇದೆ, ಹೌದಾ? ಅದು ಯಾವುದು? ಕೆಮಿಕಲ್ ಕೈನೆಟಿಕ್ಸ್ ಅಂತೇಳಿ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಥರ್ಡ್ ಒನ್. ಎಸ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕೇಳ್ತಾರೆ. ಕರೆಕ್ಟಾ ನೋಡಿ. ಸೊ ಇಲ್ಲಿ ನೋಡ್ತಾ ಹೋಗಿ, ಪ್ರೆಸೆನ್ಸ್ ಆಫ್ ರಿಯಾಕ್ಟಿಂಗ್ ಸ್ಪೀಸೀಸ್ ಇನ್ ಕವರ್ಡ್ ಬೀಕರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಓಪನ್ ಸಿಸ್ಟಮ್. ಡೆಫಿನೆಟ್ಲಿ ಇಟ್ ಈಸ್ ರಾಂಗ್. ಯಾಕಂದರೆ ಕವರ್ಡ್ ಬೀಕರ್ ಇದ್ದಾಗ ಇದು ಕ್ಲೋಸ್ ಸಿಸ್ಟಮ್ ಆಗ್ತದೆ. ದರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆಸ್ ವೆಲ್ ಆಸ್ ಮ್ಯಾಟರ್ ಬಿಟ್ವೀನ್ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ ಇನ್ ದ ಕ್ಲೋಸ್ ಸಿಸ್ಟಮ್. ರಾಂಗ್, ಬಿಕಾಸ್ ಕ್ಲೋಸ್ ಸಿಸ್ಟಮ್ದಲ್ಲಿ ಸೊ ಮ್ಯಾಟರ್ ಎಕ್ಸ್ಚೇಂಜ್ ಆಗೋದಿಲ್ಲ, ಎನರ್ಜಿ ಆಗ್ಬೋದು. ಪ್ರೆಸೆನ್ಸ್ ಆಫ್ ರಿಯಾಕ್ಟೆಂಟ್ ಇನ್ ಅ ಕ್ಲೋಸ್ಡ್ ವೆಸೆಲ್ ಮೇಡ್ ಅಪ್ ಆಫ್ ಕಾಪರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕ್ಲೋಸ್ ಸಿಸ್ಟಮ್. ಡೆಫಿನೆಟ್ಲಿ ಕರೆಕ್ಟ್. ಯಾಕಂದರೆ ಕ್ಲೋಸ್ಡ್ ಸಿಸ್ಟಮೇ ಇದೆ, ಕ್ಲೋಸ್ಡ್ ವೆಸೆಲ್ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಆನ್ಸರ್ ಶುಡ್ ಬಿ ಥರ್ಡ್ ಒನ್. ದ ಪ್ರೆಸೆನ್ಸ್ ಆಫ್ ರಿಯಾಕ್ಟೆಂಟ್ ಇನ್ ಥರ್ಮಲ್ ಫ್ಲಾಸ್ಕ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕ್ಲೋಸ್ಡ್. ರಾಂಗ್, ಇಟ್ ಈಸ್ ಐಸೋಲೇಟೆಡ್ ಸಿಸ್ಟಮ್. ಅದು ಐಸೋಲೇಟೆಡ್ ಸಿಸ್ಟಮ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಶುಡ್ ಬಿ ಥರ್ಡ್ ಒನ್. ದೆನ್ the state of a gas can be described by quoting the relationship between, quoting the relationship. ಯಾವ್ಯಾವ ರಿಲೇಷನ್ಶಿಪ್ ಅನ್ನು ಇಲ್ಲಿ ನಾವು ನೋಡ್ತೀವಿ ಸ್ಟೇಟ್ ಅಂತ ಹೇಳಿದಾಗ? ರಿಮೆಂಬರ್, ಪ್ರೆಷರ್, ವಾಲ್ಯೂಮ್, so temperature and also amount you are going to see. Remember that. Then fourth one, the volume of a gas reduced half from its original value. So specific heat will be. So one thing you remember, specific heat, in this case specific heat is a intensive property ಅಂತಂದ್ರೆ which does not depending on matter, remember. So because of that reason it remains constant, ಗೊತ್ತಿರಲಿ. Then during complete combustion 1 mole of butane 2658 kilojoules of heat is release ಅಂದಾಗ ನೆಗೆಟಿವ್ ಹೌದಾ? ಅಂದರೆ ನೆಗೆಟಿವ್, ಇದಂತೂ ಆನ್ಸರ್ ಆಗೋದಿಲ್ಲ, ಪಾಸಿಟಿವ್ ಇದೆ. ಸೊ 1 mole ಆಫ್ ಬ್ಯೂಟೇನ್, ರಿಮೆಂಬರ್ 1 mole ಆಫ್ ಬ್ಯೂಟೇನ್ ನೋಡಿ 2658, ಇಲ್ಲಿ ನೋಡಿ 2 moles ಇದೆ, ರಾಂಗ್ ಆಗ್ತದೆ, 1 mole ಇದೆ. ಸೊ ಆನ್ಸರ್ ಶುಡ್ ಬಿ ದಿಸ್ ಥರ್ಡ್ ಒನ್. ಓಕೆ, ಸಿಕ್ಸ್ತ್ ಒನ್ ನೋಡಿ. ಸೊ ಎಂಥಾಲ್ಪಿ ಆಫ್ ಇಂಟರ್ನಲ್ ಎನರ್ಜಿ, ಇದು ಇಂಟರ್ನಲ್ ಎನರ್ಜಿ ಆಫ್ ಫಾರ್ಮೇಷನ್ ಆಫ್ ಮೀಥೇನ್ ಎಟ್ ಸರ್ಟನ್ ಟೆಂಪರೇಚರ್ ಇಸ್ ಗಿವನ್. ದ ವ್ಯಾಲ್ಯೂ ಆಫ್ ಡೆಲ್ಟಾ ಎಚ್ ಅಂತ ಕೇಳಿದ್ದಾರೆ. ಸೊ ಡೆಲ್ಟಾ ಯು ರಿಲೇಷನ್ಶಿಪ್ ಏನು ಹೇಳ್ತದೆ? ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಎನ್ ಜಿ ಆರ್ ಟಿ, ಹೌದಾ? ಡೆಲ್ಟಾ ಯು ಎಚ್ ಕೊಟ್ಟಿದ್ದಾರೆ, ಎಷ್ಟೋ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಹೌದಾ? ಡೆಲ್ಟಾ ಯು ಕೊಟ್ಟಿದ್ದಾರೆ. ಡೆಲ್ಟಾ ಎಚ್ ಏನಾಗ್ತದೆ ಅಂತ ನೋಡೋದಕ್ಕೆ ನಮಗೆ ಡೆಲ್ಟಾ ಎನ್ ಜಿ ಬೇಕು. ಸೊ ಫಾರ್ಮೇಷನ್ ಆಫ್ ರಿಯಾಕ್ಷನ್ ಬರೀರಿ, ಸಿ ಪ್ಲಸ್ 2H2 ಗಿವ್ ರೈಸ್ ಟು CH4. ಸೊ ಗ್ಯಾಸ್. ಸೊ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್, ಹೌದಾ? ಡೆಲ್ಟಾ ಎನ್ ಅಂತಂದರೆ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. ಪ್ರಾಡಕ್ಟ್ 1 ಇದೆ, ಪ್ರಾಡಕ್ಟ್ 1 ಇದೆ, ರಿಯಾಕ್ಟೆಂಟ್ 2 ಇದೆ, ಅಂದರೆ -1 ಆಯಿತು. ಅಂದರೆ ವೆನ್ ದಿಸ್ ಈಸ್ -1 ದೆನ್ ಡೆಫಿನೆಟ್ಲಿ ಕಾಮನ್ ಸೆನ್ಸ್ ಈಸ್ ದ್ಯಾಟ್ ಡೆಲ್ಟಾ ಎಚ್ ವಿಲ್ ಬಿ ಲೆಸ್ ದ್ಯಾನ್ ಡೆಲ್ಟಾ ಯು. ಕರೆಕ್ಟಾ? ಇದು ನೋಡಿ, ಇದು -1 ಅಂದಾಗ ಇದರ ವ್ಯಾಲ್ಯೂ, ಟೋಟಲ್ ವ್ಯಾಲ್ಯೂ ಡೆಲ್ಟಾ ಎಚ್ ಏನಿದೆ ಡೆಲ್ಟಾ ಯುಕ್ಕಿಂತ ಕಡಿಮೆ ಆಗ್ತದೆ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡೆಲ್ಟಾ ಎಚ್ ಲೆಸ್ ದೆನ್ ಡೆಲ್ಟಾ ಯು. ಸಿಕ್ಸ್ತ್ ಒನ್, ರಿಮೆಂಬರ್ ಬಿ. ಸೆವೆಂತ್, in an adiabatic process no transfer of heat take place between system and surrounding. No transfer of heat ಅಂತಂದರೆ Q is equal to 0. ಸೊ 3 ಆಪ್ಷನ್ ಉಳಿತು ನಮಗೆ. ಸೊ ಇದಂತೂ ಆಗೋದಿಲ್ಲ, 3 ಆಪ್ಷನ್ ಉಳಿತು, ಹೌದಾ? ಸೊ ಚೂಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್. ಸೊ ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಎನ್ ಐಡಿಯಲ್ ಗ್ಯಾಸ್ ಅಂತ ಬಂದಾಗ ರಿಮೆಂಬರ್ P external ವಿಲ್ ಬಿ 0. ಯಾಕೆ ಹೇಳಿ? ಅಡಿಯಾಬೆಟಿಕ್ ಪ್ರೊಸೆಸ್ ಅಂತ ಅಂದಾಗ ಸೊ ನೋ ಟ್ರಾನ್ಸ್ಫರ್ ಆಫ್ ಹೀಟ್ ಟೇಕ್ ಪ್ಲೇಸ್ ಅಂತ ಅಂದಾಗ P ಎಕ್ಸ್ಟರ್ನಲ್ 0 ಆಗ್ತದೆ. ಅಂದರೆ ನಮ್ಮ ಹತ್ರ ಇನ್ನೊಂದು ಇಕ್ವೇಷನ್ ಇದೆ ಐಡಿಯಲ್ ಗ್ಯಾಸ್ ಎಕ್ಸ್ಪ್ಯಾನ್ಷನ್ಗೆ, ಹೌದಾ? ಫ್ರೀ ಎಕ್ಸ್ಪ್ಯಾನ್ಷನ್ ಆಫ್ ಐಡಿಯಲ್ ಗ್ಯಾಸ್ ಅಟ್ ಅಡಿಯಾಬೆಟಿಕ್ ಕಂಡೀಷನ್ಗೆ ಒಂದು ರಿಲೇಷನ್ಶಿಪ್ ಇದೆ. ಯಾವುದು? W is equal to -P external into delta V. ಸೊ ಇದು ಕೂಡ 0 ಆಗ್ತದೆ. ಅಂದರೆ W0 ಅಂದರೆ 2 ಆಪ್ಷನ್ ಉಳಿತು, ಇದು ಕೂಡ ಆಗೋದಿಲ್ಲ ಹಾಗಾದರೆ. ದೆನ್ ಟೆಂಪ್ರೇಚರ್ ನೋಡಿ. ಸೊ ಇಲ್ಲಿ ಇಂಟರ್ನಲ್ ಎನರ್ಜಿ ಅಂತ ತೊಗೊಂಡಾಗ ಏನಾಗ್ತದೆ? ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು 0 ಆಯಿತು. ಯಾಕಂದರೆ ಇದು 0 ಆಯಿತು, ಹೌದಾ? ದಿಸ್ ಮೀನ್ಸ್ ಇಂಟರ್ನಲ್ ಎನರ್ಜಿ ಈಸ್ ಕಾನ್ಸ್ಟೆಂಟ್. ರಿಮೆಂಬರ್, ದಿಸ್ ಮೀನ್ಸ್ ಇಂಟರ್ನಲ್ ಎನರ್ಜಿ ಈಸ್ ಕಾನ್ಸ್ಟೆಂಟ್. ಸೊ ವೆನ್ ಇಂಟರ್ನಲ್ ಎನರ್ಜಿ ಈಸ್ ಕಾನ್ಸ್ಟೆಂಟ್ ವಿಚ್ ಈಸ್ so at constant temperature only. So which is so at only when delta T is equal to 0, constant temperature, delta T is equal to 0. Hence the answer for this question is third one. Remember my dear students. Eighth one, the entropy change can be calculated by using the expression delta S Q by T.
ವೆನ್ ದ ವಾಟರ್ ಫ್ರೀಜಸ್ ಇನ್ ಗ್ಲಾಸ್, ಫ್ರೀಸ್ ಆಗ್ತದ ಅಂತಂದರೆ ಡೆಲ್ಟಾ ಎಸ್ ಏನಾಗ್ತದೆ, ಕಡಿಮೆ ಆಗ್ತದೆ. ಫ್ರೀಸ್ ಅಂದರೆ ಸಾಲಿಡ್ ಲಿಕ್ವಿಡ್ ಇರೋದು ಸಾಲಿಡ್ ಆಗ್ತದೆ, ನೆಗೆಟಿವ್ ಆಗ್ತದೆ. ನೆಗೆಟಿವ್ ಅಂದ್ರೆ ಏನು, ದ ಹೀಟ್ ಈಸ್ ರಿಲೀಸ್ ಟು ದಿ ಸರೌಂಡಿಂಗ್. ಹೌದಾ, heat is released to the surrounding, ಅಂದರೆ surrounding has absorbed the heat. Surrounding absorb the heat means delta S of the surrounding definitely increases. So the answer for this question is, remember, 3. Ninth one, on the basis of the thermochemical equation ABC, so which is correct ಅಂತ ಕೇಳಿದ್ದಾರೆ. ನೋಡಿ, ಇದನ್ನು ಕೊಟ್ಟಿದ್ದಾರೆ, ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದು Y ಕೊಟ್ಟಿದ್ದಾರೆ, ಇದು Z ಕೊಟ್ಟಿದ್ದಾರೆ. ಹೌದಾ, ಸೊ ಇಲ್ಲಿ ನೋಡ್ತಾ ಹೋದ್ರಿ ಅಂತಂದರೆ ಕರೆಕ್ಟಾಗಿ ನೋಡಿ, ಈ ರಿಯಾಕ್ಷನನ್ನು, ದಿಸ್ ರಿಯಾಕ್ಷನ್ ಕ್ಯಾನ್ ಬಿ ಅಬ್ಟೈನ್ಡ್ ಬೈ ದೀಸ್ ಟು ರಿಯಾಕ್ಷನ್. ಹೇಗೆ, ಇವೆರಡು ರಿಯಾಕ್ಷನನ್ನು ಆ್ಯಡ್ ಮಾಡಿ, ಬಿ ಆ್ಯಂಡ್ ಸಿ ಅನ್ನು ಆ್ಯಡ್ ಮಾಡಿ, CO ಕ್ಯಾನ್ಸಲ್ ಆಯಿತು, ಸಿ ಗ್ರಾಫೈಟ್ ಬಂತು, ಹಾಫ್ O2 1 O2 ಆಯಿತು, CO2 ಬಂತು. ಅಂದರೆ ಇವೆರಡನ್ನು ಹೀಟ್ ಆ್ಯಡ್ ಮಾಡಬೇಕು. ಹೌದಾ, ವೆರಿ ಸಿಂಪಲ್. X = Y + Z ಶುಡ್ ಬಿ ದ ಆನ್ಸರ್. ನೋಡಿದ ತಕ್ಷಣ ಹೇಳ್ಬೋದು. ಹೌದಾ, ವೆರಿ ಸಿಂಪಲ್. 10th one ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ರಿಯಾಕ್ಷನ್ ಆನ್ ದ ಬೇಸಿಸ್ ಆಫ್ ದ ರಿಯಾಕ್ಷನ್, ಫೈಂಡ್ ಔಟ್ ವಿಚ್ ಅಲ್ಜಬ್ರಿಕ್ ಇಕ್ವೇಷನ್ ಇಸ್ ಕರೆಕ್ಟ್. ಸಿ ನೋಡಿ, ಇಲ್ಲಿ ನೋಡಿ, ಇದು ಮತ್ತು ಇದು ಎರಡೂ ಕೂಡ ಮೀಥೇನ್ ಫಾರ್ಮೇಷನ್ನೇ, ರೈಟ್. ಸೊ ಇದು ಕೂಡ ಗ್ರಾಫೈಟ್ ತೊಗೊಂಡು ಎಷ್ಟು ಹಾಕಿದ್ದೀವಿ, ಇಲ್ಲಿ ಗ್ಯಾಸ್ ತೊಗೊಂಡು ಕಾರ್ಬನ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಮಾಡಿದ್ದೀವಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಎರಡೂ ಕೂಡ ಎಂಥಾಲ್ಪಿ ಆಫ್ ರಿಯಾಕ್ಷನ್ನೇ, ಎಕ್ಸ್ ಆ್ಯಂಡ್ ವೈ ಅಂತ ಕೊಟ್ಟಿದ್ದಾರೆ. ಎರಡೂ ಈಕ್ವಲ್ ಆಗ್ತದ, ನೋಡ್ತಾ ಹೋಗಿ. ಹೈಡ್ರೋಜನ್ ಸಿ ಹಿಯರ್, ನೋ ಬಾಂಡ್ಸ್ ಬ್ರೋಕನ್ ಓನ್ಲಿ ಬಾಂಡ್ ಫಾರ್ಮ್ಡ್. ಹೌದಾ, ಯಾಕಂದರೆ ಎಚ್ ಮತ್ತು ಸಿ ಬಾಂಡ್ ಆಗ್ತಾ ಇದೆ. ಇಲ್ಲಿ H2 ರಿಮೆಂಬರ್ ಬಾಂಡ್ ಬ್ರೋಕನ್. ಬಾಂಡನ್ನು ಬ್ರೇಕ್ ಮಾಡೋದಕ್ಕೆ ನಮಗೇನು ಬೇಕು, ಹೀಟ್ ಬೇಕು. ಅಂದರೆ ಹೀಟ್ ಎಬ್ಸಾರ್ಬ್ ಆಗ್ತದೆ. ಹೀಟ್ ಎಬ್ಸಾರ್ಬ್ ಆಗಿದೆ ಅಂತಂದರೆ Y ಶುಡ್ ಬಿ ಲೆಸ್ ದ್ಯಾನ್ X ಆಯ್ತದ. ಸೊ ಹೌದಾ, Y ಶುಡ್ ಬಿ ಲೆಸ್ ದ್ಯಾನ್ X ಆಗ್ತದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಆನ್ಸರ್ ಶುಡ್ ಬಿ ಸಿ. 11th ನೋಡಿ, ದ ಎಂಥಾಲ್ಪಿ ಆಫ್ ಎಲಿಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಸ್ಟೇಟ್ ಇಸ್ 0. ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ ದ ಕಂಪೌಂಡ್ ರಿಮೆಂಬರ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇದು ಮೇ ಬಿ ಎಕ್ಸೋಥರ್ಮಿಕ್ ಇರ್ಬೋದು, ಎಂಡೋಥರ್ಮಿಕ್ ಇರ್ಬೋದು, ಗೊತ್ತಿರಲಿ. ಆಲ್ವೇಸ್ ಎಂಡೋಥರ್ಮಿಕ್ ಅಥವಾ ಆಲ್ವೇಸ್ ಎಕ್ಸೋಥರ್ಮಿಕ್ ರಾಂಗ್ ಆಗ್ತದೆ. ಸೊ ಇದು ಮೇ ಬಿ ಆರ್ ಮೇ ನಾಟ್ ಬಿ. ಸೊ ದ ಆನ್ಸರ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್, ಯಾವ್ದು ಬೇಕಾದ್ರೂ ಇರ್ಬೋದು. 12th one, ಎಂಥಾಲ್ಪಿ ಆಫ್ ಸಬ್ಲಿಮೇಷನ್ ಆಫ್ ದ ಸಬ್ಸ್ಟೆನ್ಸ್ ಇಸ್ ಈಕ್ವಲ್ ಟು. ಸೊ ಸಬ್ಲಿಮೇಷನ್ ಅಂತಂದ್ರೆ ಏನು, ಸಾಲಿಡ್ ಟು ಗ್ಯಾಸ್. ಹೌದಾ, ಸಾಲಿಡ್ ಟು ಗ್ಯಾಸ್ ಆಗಬೇಕಂದ್ರೆ ಫಸ್ಟ್ ಸ್ಟೆಪ್ ಏನು ತಿಳ್ಕೊಬೋದು ನಾವು, ಸಾಲಿಡ್ ಟು ಲಿಕ್ವಿಡ್, ದೆನ್ ಲಿಕ್ವಿಡ್ ಟು ಗ್ಯಾಸ್. Solid to liquid is fusion, so in the heat of fusion. So liquid to gas is vaporization. Andre it should be sum of enthalpy of fusion plus enthalpy of vaporization. Remember, which of the following is not correct? Nodi correct ನೋಡ್ತಾ ಹೋಗಿ. ಸೊ ನೋಡಿದ ತಕ್ಷಣ ಹೇಳ್ಬೋದು, ಇದು ನೋಡಿ ಡೆಲ್ಟಾ G ಪಾಸಿಟಿವ್, ನೆಗೆಟಿವ್ ಫಾರ್ ಸ್ಪಾಂಟೇನಿಯಸ್. ಔಟ್ ಆಫ್ 2 1 should be the answer. ಕಾಮನ್ ಸೆನ್ಸ್. ಸೊ 1 should be the answer. ಈಗ ಸ್ಪಾಂಟೇನಿಯಸ್ ಡೆಲ್ಟಾ G ಏನಿರಬೇಕು, ನೆಗೆಟಿವ್ ಇರಬೇಕು. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ should be C. Then in this particular case, not correct ಕೊಟ್ಟಿದ್ದಾರೆ. ಆನ್ಸರ್ ಶುಡ್ ಬಿ ಬಿ. ಡೆಲ್ಟಾ G ಪಾಸಿಟಿವ್ ಇಸ್ ನಾಟ್ ಕರೆಕ್ಟ್, ರೈಟ್. 14th, ಅಸರ್ಷನ್ ರೀಸನ್, ಕಂಬಷನ್ ಆಫ್ ಆಲ್ ಆರ್ಗ್ಯಾನಿಕ್ ಕಂಪೌಂಡ್ ಇಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಕರೆಕ್ಟಾ? ಕಂಬಷನ್ ಆಫ್ ಆಲ್ ಆರ್ಗ್ಯಾನಿಕ್ ಇಸ್ ಡೆಫಿನೆಟ್ಲಿ ಕರೆಕ್ಟ್. ದ ಎಂಥಾಲ್ಪೀಸ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಂಡರ್ಡ್ ಸ್ಟೇಟ್ ಇಸ್ 0. ಇದು ಕೂಡ ಕರೆಕ್ಟೇ. ಸೊ ಇದು ಕೂಡ ಕರೆಕ್ಟೇ. ಬಟ್ ದಿಸ್ ಈಸ್ ನಾಟ್ ದ ರೀಸನ್ ಫಾರ್ ದಿಸ್. ಹಾಗಾದರೆ ಇದಕ್ಕೆ ರೀಸನ್ ಏನು? ಕರೆಕ್ಟ್ ರೀಸನ್ ಏನಂತಂದರೆ, ಸಮ್ ಆಫ್ ಎಂಥಾಲ್ಪೀಸ್ ಆಫ್ ರಿಯಾಕ್ಟೆಂಟ್ ಅಂದರೆ delta H of reactant should be, remember, greater than delta H of product. Because of that reason only you are going to get delta H as negative. Howda, negative. So because of that reason, remember, it is exothermic reaction. So B should be the answer. Both A and A are true, but R is not the correct explanation for A. Next, spontaneous process is a irreversible process and may be reversed by some external energy. ಡೆಫಿನೆಟ್ಲಿ ಕರೆಕ್ಟ್. ಯಾಕಂದರೆ ಸ್ಪಾಂಟೇನಿಯಸ್ ಅಂದರೆ ಇರಿವರ್ಸಿಬಲ್ ಇರ್ತದೆ, ಬಟ್ ಅದನ್ನು ನಾವು ರಿವರ್ಸಿಬಲ್ ಮಾಡ್ಬೋದು. ಹೇಗೆ? ಸೊ ಇಟ್ ಬೈ ಯೂಸಿಂಗ್ ಸಮ್ ಎಕ್ಸ್ಟರ್ನಲ್ ಎನರ್ಜಿ. ಈಗ ವಾಟರ್ ಫ್ರಾಮ್ ಅಪ್ವರ್ಡ್ ಟು ಡೌನ್ವರ್ಡ್ ಮೂವ್ ಆಗ್ತಾ ಇದೆ, ಸ್ಪಾಂಟೇನಿಯಸ್ಸು, ಇಟ್ ಈಸ್ ಇರಿವರ್ಸಿಬಲ್. ಬಟ್ ಇಲ್ಲಿ ನಾವೇನಾದರೂ ಪಂಪ್ ಹಾಕಿದ್ವಿ ಅಂತಂದರೆ ದಿಸ್ ಕ್ಯಾನ್ ಬಿ ಪಂಪ್ಡ್ ಬ್ಯಾಕ್ ಟು ದಿ ಒರಿಜಿನಲ್ ಲೆವೆಲ್. ಅಂದರೆ ಎಕ್ಸ್ಟರ್ನಲ್ ಏಜೆನ್ಸಿ ಯೂಸ್ ಮಾಡಿ ನಾವು ಅದನ್ನು ಮಾಡಬಹುದು. ಕರೆಕ್ಟಾ? ಸೊ ಬಟ್ ವೆರಿ ಇಂಪಾರ್ಟೆಂಟ್ ಈಸ್ ಡಿಕ್ರೀಸ್ ಇನ್ ಎಂಥಾಲ್ಪಿ ಇಸ್ ಅ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ ಫಾರ್ ಸ್ಪಾಂಟೇನಿಯಸ್, ನಾಟ್ ದ ಕರೆಕ್ಟ್ ಆನ್ಸರ್. ಬಟ್ ಡಿಕ್ರೀಸ್ ಇನ್ ಎಂಥಾಲ್ಪಿ ಈಸ್ ಅ ಸ್ಪಾಂಟೇನಿಟಿ ಫ್ಯಾಕ್ಟರ್ ಕರೆಕ್ಟ್. ಯಾಕಂದರೆ ಡೆಲ್ಟಾ H ನೆಗೆಟಿವ್ ಇತ್ತಂದರೆ ಸ್ಪಾಂಟೇನಿಟಿ ಬರ್ತದೆ, ಅದು ಕರೆಕ್ಟೇ. ಬಟ್ ಎರಡೂ ಕರೆಕ್ಟೇ, ಬಟ್ ದಿಸ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೆಕೆಂಡ್ ಒನ್. A liquid crystallizes into solid and is accompanied by decrease in entropy. ಕರೆಕ್ಟಾ? ಡಿಕ್ರೀಸ್ ಇನ್ ಎಂಟ್ರೋಪಿ ಆಗ್ತದೆ. ಲಿಕ್ವಿಡ್ ಸಾಲಿಡ್ ಆದಾಗ ರ್ಯಾಂಡಮ್ನೆಸ್ ಕಡಿಮೆ ಆಗ್ತದೆ. ಸೊ ಇಲ್ಲಿ ನೋಡಿ, ರ್ಯಾಂಡಮ್ನೆಸ್ ಕಡಿಮೆ ಆಯಿತು,
ಆರ್ಡರ್ಡ್ ಮ್ಯಾನರ್ಲಿ ಅರೇಂಜ್ ಆಯಿತು. ಸೊ ಕ್ರಿಸ್ಟಲ್. ಸೊ ದ ಆನ್ಸರ್ ಆರ್ ಈಸ್ ಕರೆಕ್ಟ್. ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಹೆನ್ಸ್ ರಿಮೆಂಬರ್ ಎ ಈಸ್ ದ ಆನ್ಸರ್. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಇಸ್ ಟ್ರೂ. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಸೊ ದಿಸ್ ಈಸ್ ದ ಎಂಡ್ ಆಫ್ ಥರ್ಮೋಡೈನಮಿಕ್ಸ್ ಎಕ್ಸಾಂಪಲ್ ಕ್ವಶನ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ಗಳು ಮತ್ತೆ ಭೇಟಿ ಆಗೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.